ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನಿವಾಸದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಾಗೂ ಶತ್ರುಗಳ ಸಂಹಾರಕ್ಕಾಗಿ ಚಂಡಿಕಾ ಹೋಮ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು 2 ವರ್ಷ ಪೂರೈಸಿದ ಬೆನ್ನಲ್ಲೇ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು 2 ವರ್ಷ ಪೂರೈಸಿದ ಬೆನ್ನಲ್ಲೇ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರವರು ಶಾಸಕರಾಗಿ 2 ವರ್ಷ ಪೂರೈಸಿದ ಹಿನ್ನೆಲೆ ಕಾರ್ಯಕರ್ತರಿಗೆ ಹಾಗೂ ನಾಯಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ವಿಶೇಷ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಆಗಮಿಸಿದಂತಹ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಶಾಸಕರಾದ ಡಾಕ್ಟರ್ ಮಂತರಗೌಡ ಹಾಗೂ ಅವರ ಪತ್ನಿಯಾದ ದಿವ್ಯಾ ಮಂತರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮಾತನಾಡಿ, ನನಗೆ ಮತ ನೀಡಿದಂತಹ ಬಾಂಧವರಿಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಔತಣಕೂಟವನ್ನು ಏರ್ಪಡಿಸಿದ್ದೇನೆ. ಅಲ್ಲದೆ 2 ವರ್ಷಗಳಲ್ಲಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದೇನೆ. ಇನ್ನು 3 ವರ್ಷಗಳ ಕಾಲ ಜನರ ಜೊತೆಯಲ್ಲಿ ಇದ್ದು ಜನಪರ ಯೋಜನೆಗಳು, ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಒಂದು ನಮ್ಮ ಕಾರ್ಯಕರ್ತರ ಜೊತೆ ಪ್ಲಸ್ ನಮ್ಮ ಹಲವಾರು ಆಶೀರ್ವಾದ ಮಾಡೋಂಥ ನಮ್ಮ ಸ್ನೇಹಿತರುಗಳ ಜೊತೆ ಒಂದು ಸಣ್ಣದಾಗಿ ಒಂದು ಪೂಜೆ ಕಾರ್ಯಕ್ರಮ ಜೊತೆಲಿ ನಮ್ಮ ಕಾರ್ಯಕರ್ತರ ಜೊತೆ ಒಂದು ಸಣ್ಣದಾಗಿ ಒಂದು ಊಟ ಕಾರ್ಯಕ್ರಮ, ನಮ್ಮ ಹಿರಿಯ ಸ್ವಾಮೀಜಿ ಆದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದನೂ ಇವತ್ತು ಒಂದು ನಮ್ಮ ಮನೆಗೆ ಬಂದು ಅವ್ರ ಪಾದಪೂಜೆ ಕಾರ್ಯಕ್ರಮ ಸೇರಿ ನಮ್ಮ ಹಿರಿಯವ್ರಿಗೆ ಪ್ಲಸ್ ನಮ್ಮ ಕ್ಷೇತ್ರದ ಹಲವಾರು ಸ್ನೇಹಿತರಿಗೆ ನನ್ನ ಆಶೀರ್ವಾದ ಮಾಡೋಂಥವ್ರಿಗೆ ಒಂದು ಸಣ್ಣದಾಗಿ ಒಂದು ನಾವು ನಿರಂತರವಾಗಿ ರಾಜಕಾರಣಿಗಳು ಯಾರ್ಯಾರೋ ಮನೆಗೆ ಅವ್ರ ಮನೆಗೆ ನಿರಂತರವಾಗಿ ಊಟಕ್ಕೆ ಹೋಗ್ತಾ ಇರ್ತೀವಿ. ನಾವು ಅವ್ರನ್ನ ಕರೆಯೋಕ್ಕೆ ಅವಕಾಶ ಸಿಕ್ಕಲ್ಲ. ಅದಕ್ಕೋಸ್ಕರ ಆ ಒಂದು ಊಟದ ಋಣನೂ ತೀರಿಸಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸಾರ್ವಜನಿಕಕ್ಕೆ ಒಂದು ರೀತಿಲಿ ಎಲ್ಲರಿಗೂ ಪಾಪ ಇನ್ನೂ ಜೊತೆಗಾಗಿ ಕರಿಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಮಾತ್ರ ಸಣ್ಣ ಸಮಯ ಇರೋದ್ರಿಂದ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಲವಾರು ಕಾರ್ಯಕರ್ತರು, ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡು ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಪಾರ್ಟಿಯ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗೆ ನಿರಂತರವಾಗಿ ನಾನು ಅಭಾರಿಯಾಗಿ ಚಿರೋನಾಗಿರ್ತೀವಿ. ಯಾಕಂದರೆ ಅವರಿಂದನೇ ನಮಗೆ ಒಂದು ದೊಡ್ಡ ಶಕ್ತಿ ಸಿಕ್ತು. ಪಾರ್ಟಿಯ ವರಿಷ್ಠರು ನೀವು ಹೇಳ್ದಂಗೆ ಗುರುಸಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆಗಳು. ನನ್ನ ಜವಾಬ್ದಾರಿ ಏನು ಅಂತಂದರೆ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನನಗೆ ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಅವಕಾಶ ಮಾಡಿಕೊಟ್ರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ನಿರಂತರವಾಗಿ ಬೇಡಿಕೆ ಇಟ್ಕೊಂಡು ಇಲ್ಲಾಂದರೆ ಒಂದು ರೀತಿಯಲ್ಲಿ ವಿವಾದ ನಡೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೋಸ್ಕರ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅಂತ ಈ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 1700 ಕೋಟಿ ಅಂಚರಲ್ಲಿ ಒಂದು ಅನುದಾನ ತಂದಿದೆ. ಇನ್ನೂ 3 ವರ್ಷ ನಮ್ಮ ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕ ಬೇಡಿಕೆ ಇರ್ಬೋದು, ಮತದಾರ ಬೇಡಿಕೆ ಇರ್ಬೋದು, ಅದನ್ನು ಸಂಪೂರ್ಣವಾಗಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ನಾನು ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ನಿರಂತರವಾಗಿ 2 ವರ್ಷದ ಕೆಲಸ. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನಿವಾಸದಲ್ಲಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸೋಮವಾರಪೇಟೆ ನಿವಾಸದಲ್ಲಿ ಗುರುಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆದಿಚುಂಚನಗಿರಿ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ ಬೆನ್ನಲ್ಲೇ ಕೇರಳದ ಚಂಡವಾದ್ಯದೊಂದಿಗೆ ಆಗಮಿಸಿ ಸ್ವಾಮೀಜಿಯವರಿಗೆ ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಸ್ವಾಮೀಜಿಯವರು ಗೋವು ಪೂಜೆಯನ್ನು ನೆರವೇರಿಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಶುಭದ ಸಂದೇಶವನ್ನು ನೀಡಿದರು. ನಂತರ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಮತ್ತು ದಿವ್ಯಾ ಮಂತರ್ ಅವರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಪೂಜೆಯನ್ನು ನೆರವೇರಿಸಿ ನಂತರ ವಿವಿಧ ಬಗೆಯ ಪುಷ್ಪಗಳಿಂದ ಸ್ವಾಮೀಜಿಯವರಿಗೆ ಹೂವಿನ ಅಭಿಷೇಕಗಳನ್ನು ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭ ವಿವಿಧ ಮಠಾಧಿಪತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. जयामसे
गामश्वम्भूषयित्वा सुनो मृडादिदृशे ॐ शिव शिव शम्भोराज्ञया प्रवर्तमानस्याद्य ब्रह्मणः द्वितीया परार्धे श्वेतवराहकल्पे वैवस्वतमन्वन्धरे कलियुगे प्रथमपादे भारतवर्षे भरतखण्डे वृषतीरिव मातरः तस्मात् रङ्गमामव यस्य क्षयाय चिन्मता आपो जनयथा जनः गुरुपद्भ्यां नमः तच्छयोरारुणीमहे गातुं यज्ञाय गातुं यज्ञपदये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु वेषटं शन्नो अस्तु चतुष्पदे ॐ मानस्तोके तनये मान आयुष्मानो स्वे शरीरजः वीरान्मानो रुद्रपापितो वज्रविष्मन्तो नमसा विदेमते आविर्गेभिर्यदतो नमो नमाप्यायया हरिवो वर्तमानः यदा स्तोत्रभ्यो मयि गोत्रारुजासि भूयिष्ठवाचो अदते स्याम ब्रह्म प्रावादिष्मदन्नो मासीद यत्पुण्डरीकं मुरमध्यसग्रस्त्वं तत्राविरग्रङ्गगनं विशोकस्तस्मिन् यदन्तस्तदुपासितव्यं आयतनम् आयतनवान् भवते यः पर्जन्यस्यायतनं वेद आयतनवान् भवते य एवं वेद योपामायतनं वेद आयतनवान् भवते आपो वै पर्जन्यस्यायतनम् आयतनवान् भवते य एवं वेद ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಾಗೂ ಶತ್ರುಗಳ ಸಂಹಾರಕ್ಕಾಗಿ ಚಂಡಿಕಾ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಬ್ರಹ್ಮಾರಂಭ ಶ್ರೀ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಪಾಕಿಸ್ತಾನದ ಸಂಹಾರ, ದುಷ್ಟರ ನಾಶ ಹಾಗೂ ಭಾರತೀಯರ ಸೈನಿಕರ ಕ್ಷೇಮಕ್ಕಾಗಿ ನಡೆದ ಚಂಡಿಕಾ ಹೋಮವು ಸಂಪನ್ನವಾಗಿ ನಡೆಯಿತು. ಶತ್ರುಗಳ ಸಂಹಾರಕ್ಕೆ ಹಾಗೂ ನಮ್ಮ ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕ್ಯಾರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಪಟ್ಟಣದ ಶ್ರೀ ಈಶ್ವರ ದೇವಾಲಯದಲ್ಲಿ ಚಂಡಿಕಾ ಹೋಮವು ವೇದಬ್ರಹ್ಮ ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ತಾಲೂಕು ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಶ್ರೀ ಅರವಿಂದ್ ಕಾರಂತ್ ಮಾತನಾಡಿ, ಪಾಪಿ ರಾಷ್ಟ್ರವಾದ ಪಾಕಿಸ್ತಾನವು ಸಕಾರಣವಿಲ್ಲದೆ ಕಾಶ್ಮೀರದ ಪಹಲ್ಗಂನಲ್ಲಿ ಭಾರತೀಯರ ಮೇಲೆ ದಾಳಿ ನಡೆಸಲು ಭಯೋತ್ಪಾದಕರಿಗೆ ಪ್ರೋತ್ಸಾಹಿಸಿ ಭಾರಿ ತಪ್ಪು ಮಾಡಿ ಸಿಕ್ಕಿಬಿದ್ದಿದೆ. ಭಾರತ ದೇಶದ ಮೇಲೆ ಹಗೆತನ ಹಾಗೂ ದ್ವೇಷ ಸಾಧಿಸುತ್ತಿರುವ ಶತ್ರು ರಾಷ್ಟ್ರದ ಮೇಲೆ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರೀ ಕಾರ್ಯಾಚರಣೆ ನಡೆಸಿ ಯುದ್ಧ ಮಾಡಿ ತಕ್ಕ ಪಾಠ ಕಲಿಸಿದ್ದಾರೆ. ಭಾರತೀಯ ಸೈನಿಕರ ಧೈರ್ಯ ಹಾಗೂ ಹೋರಾಟದ ಮನೋಭಾವನೆಯು ಮಾದರಿಯಾಗಿದೆ. ಆದ್ದರಿಂದ ಸೈನಿಕರ ಆರೋಗ್ಯ ಸಂವರ್ಧನೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಅರವಿಂದ್ ಕಾರಂತ್ ತಿಳಿಸಿದರು. ಸಂಸ್ಕೃತಿ ಸಂಘಟಕ ನಾಗಮಂಗಲ ಮಂಜುನಾಥ್, ರಘುರಾಮ್ ನಾಡಿಗ್, ಕುಪ್ಪಳ್ಳಿ ಸುಬ್ರಹ್ಮಣ್ಯ, ಮೋದೂರು ಶ್ರೀಧರ್, ಬ್ಯಾಟರಿ ಶಾಪ್ ಸುಬ್ಬಣ್ಣ, ಹರೀಶ್, ಅನಂತರಾಮಯ್ಯ ಮತ್ತಿತರರು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿದ್ದರು. ಕ್ಯಾರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಇವತ್ತು ಶ್ರೀ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ನಡೆಯುವ ಚಂಡಿಕಾ ಹೋಮ ಇವತ್ತು ವಿಶೇಷವಾಗಿ ವಿಶೇಷ ಸಂಕಲ್ಪದೊಂದಿಗೆ, ಅಂದರೆ ನಮ್ಮ ಗಡಿಯಲ್ಲಿ ಯುದ್ಧ ಬಹಳ ನಡೀತಾ ಇದೆ. ಪಾಕಿಸ್ತಾನ ನಮ್ಮ ದೇಶವನ್ನು ತುಂಬ ರೀತಿಯಲ್ಲಿ ಕ್ಷಿಪಣಿ ದಾಳಿ ಈ ಥರ ರೀತಿಯಲ್ಲಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಗಡಿಯಲ್ಲಿ
ಕಾಯ್ತಾ ಇರುವಂಥ ಸೈನಿಕರಿಗೆ ಸಂಪೂರ್ಣ ಅವರ ಆತ್ಮರಕ್ಷಣೆ, ಅವರ ಜೀವರಕ್ಷಣೆ ಆಗಬೇಕು. ಹಾಗೂ ಗಡಿ ಭಾಗಗಳು ಯಾವುದೇ ರೀತಿಯ ಶತ್ರು ವಶ ಆಗಬಾರ್ದು. ನಮ್ಮ ದೇಶದ ಎಲ್ಲೇ ನಮ್ಮಲ್ಲೇ ಉಳ್ಕೊಳ್ಬೇಕು. ಶತ್ರು ರಾಷ್ಟ್ರಕ್ಕೆ ಯಾವುದೇ ರೀತಿಯ ವಶಕ್ಕೆ ನಮ್ಮದು ಏನೂ ಹೋಗಬಾರ್ದು. ಮತ್ತು ನಮ್ಮ ಸೈನಿಕರಿಗೆ ಸಂಪೂರ್ಣವಾದಂಥ ಆತ್ಮರಕ್ಷಣೆ, ದೈವ ರಕ್ಷಣೆ, ದೇಹ ರಕ್ಷಣೆ ಎಲ್ಲವೂ ನಡಿಬೇಕು. ಮತ್ತು ಅವ್ರಿಗೆ ಸ್ಥೈರ್ಯ ಮತ್ತು ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಬೇಕಾದಂಥ ಒಂದು ಧೈರ್ಯ, ಸ್ಥೈರ್ಯ ಎಲ್ಲವನ್ನೂ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಕೇಳಿಕೊಂಡು ಇವತ್ತು ಆ ಚಂಡಿಕಾ ಯಾಗವನ್ನು ಸಮಸ್ತರೂ ಸೇರಿ ಗುರು ಗೋಪಾಲಕೃಷ್ಣ ಅವಧಾನಿಗಳ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೇವೆ. ಸಮಸ್ತ ವಿಪ್ರ ಬಾಂಧವರು, ಸಮಸ್ತ KR-ಪೇಟೆಯ ಎಲ್ಲ ಭಕ್ತಾಭಿಮಾನಿಗಳು, ರಾಷ್ಟ್ರಭಕ್ತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ಆ ಒಂದು ಪೂರ್ಣಾಹುತಿ ಇನ್ನೇನು ನಡೆಯಲಿದೆ. ಆ ತಾಯಿ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಮತ್ತು ನಮ್ಮ ದೇಶದ ಎಲ್ಲೆಯ ರಕ್ಷಣೆ ಆಗಲಿ ಮತ್ತು ನಮ್ಮ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯದಿಂದ ಅವರು ಯುದ್ಧ ಮಾಡುವಂಥ ಚೈತನ್ಯ ಅವರಲ್ಲಿ ಮೊಳಗಲಿ ಮತ್ತು ಅವರ ದೇಹಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಆ ತಾಯಿ ಜಗನ್ಮಾತೆ ಕಾಪಾಡಲಿ. ಶತ್ರು ರಾಷ್ಟ್ರವು ಮಂಡಿಯೂರಿ ಯುದ್ಧ ಸಾಕು ಮಾಡಿಕೊಂಡು ತಮ್ಮ ಪಾಡಿಗೆ ನಾವು ನಮ್ಮ ರಾಷ್ಟ್ರಕ್ಕೆ ತೆರಳ್ತೇವೆ, ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿರಲಿ, ಅವರನ್ನು ನಾವು ಕೆಣಕೋದು ಬೇಡ, ಅವರ ಹತ್ರ ಯುದ್ಧ ಮಾಡಲಿಕ್ಕೆ ಹೋದರೆ ಅವರ ಹತ್ರ ದೈವ ಬಲ ಇದೆ, ಧರ್ಮದ ಬಲ ಇದೆ, ಸನಾತನ ಹಿಂದೂ ಧರ್ಮದ ಬಲದ ಮುಂದೆ ನಮ್ದು ಏನೂ ನಡೆಯೋದಿಲ್ಲ ಅನ್ನುವಂಥ ಸತ್ಯ ಅವರಿಗೆ ಅರಿವಾಗಿ ಅವರುಗಳು ಮಂಡಿಯೂರಿಕೊಂಡು ಅವ್ರ ಕೆಲಸಕ್ಕೆ ಅವರು ಹೋಗಲಿ, ಅವರ ರಾಷ್ಟ್ರಕ್ಕೆ ಅವ್ರು ಹಿಂತಿರುಗಲಿ, ನಮ್ಮ ದೇಶ ಸುಭಿಕ್ಷವಾಗಿರಲಿ, ನಮ್ಮ ದೇಶ ಶಾಂತಿಯುತವಾಗಿರಲಿ. ಈ ಯುದ್ಧದಿಂದ ಯಾವುದೇ ರೀತಿ ಪ್ರಾಣಾಪಾಯ ಆಗಲಿ, ಹಾನಿಯಾಗಲಿ ಸಂಭವಿಸದೆ ಆ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಒಂದು ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಂಥ ಒಂದು ಚಂಡಿಕಾ ಹೋಮ ಇವಾಗ ಪೂರ್ಣಾಹುತಿ ಆಗ್ತಾ ಇದೆ. ಸರ್ವರಿಗೂ ಸನ್ಮಂಗಳ ಆಗಲಿ, ನಮ್ಮ ದೇಶ ರಕ್ಷಣೆ ಆಗಲಿ, ರಾಷ್ಟ್ರ ರಕ್ಷಣೆ ಆಗಲಿ ಅಂತ ಕೇಳ್ಕೊಳ್ತಾ ಸರ್ವರಿಗೂ ನಾನು ನಮಸ್ಕಾರ ಮಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದ್ ಕಾರಂತ್, ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು, KR-ಪೇಟೆ. ನಮಗೆ ಗೊತ್ತಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಹಾಗೆ ರಾಷ್ಟ್ರ ದೇವೋಭವ. ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಮತ್ತು ಪ್ರಮುಖವಾಗಿ ಇಡೀ ನಮ್ಮ ರಾಷ್ಟ್ರದ ಸಮಸ್ತ ಜೀವಜಂತುಗಳು ಸಮಸ್ತರು ಸಂತೋಷದಿಂದ, ಆನಂದದಿಂದ ಒಗ್ಗಟ್ಟಾಗಿ ಬಾಳಬೇಕೆಂಬುದು ಮತ್ತು ಬಾಳುತ್ತಿರುವುದು ನಮ್ಮ ರಾಷ್ಟ್ರದಲ್ಲಿ, ಅಂದರೆ ಭಾರತದಲ್ಲಿ. ಆದರೆ ಪ್ರಸ್ತುತ ನಮ್ಮ ಈ ಸನಾತನ ಧರ್ಮಕ್ಕೆ, ನಮ್ಮ ರಾಷ್ಟ್ರಕ್ಕೆ ಹಲವು ರೀತಿಯಾದಂತಹ ಹೊರಗಿನ ಮತ್ತು ಒಳಗಿನ ದಾಳಿಗಳು, ಶತ್ರುಗಳ ಹಾವಳಿಗಳು ಎಲ್ಲೋ ಒಂದು ಕಡೆ ಬುಡವನ್ನು ಅಲ್ಲಾಡಿಸುವ ಮಟ್ಟಕ್ಕೆ ಬರ್ತಾ ಇದೆ. ಆದರೆ ಇದೇನು ಹೊಸದಲ್ಲ, ನಮಗೆ ಹಿಂದೆ ಪ್ರಾರಂಭದಿಂದಲೂ ಈ ನಿರಂತರವಾಗಿ ದಾಳಿಗಳು ನಡ್ಕೊಂಡು ಬರ್ತಾ ಇದೆ. ಆದರೆ ಪ್ರಸ್ತುತ ಏನೂ ಮಾಡದೇ ಇರುವಂತಹ ತಟಸ್ಥವಾಗಿದ್ದಂತಹ ನಮ್ಮ ದೇಶದ ಮೇಲೆ, ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ಮಾರಣ ಹೋಮ ಮಾಡಿ ಕಣ್ಮುಂದೆನೇ ಜೀವಂತವಾಗಿ ಕೊಲ್ಲೋದ್ರೊಟ್ಟಿಗೆ ಒಂದು ಅಮಾಯಕರು, ಪಾಪ ಅವ್ರು ಯಾರು ಏನೂ ಮಾಡಿಲ್ಲ ಅಂಥವ್ರದ್ದು ಆಗಿದ್ದ ಪರಿಣಾಮವಾಗಿ ಈಗ ಯುದ್ಧ ನಡೆದಿದ್ದು ನಮಗೆ ಗೊತ್ತಿದೆ. ಆದರೆ ಯುದ್ಧ ಯಾರಿಗೂ ಒಳಿತಲ್ಲ. ಸ್ವತಂತ್ರ ರಾಷ್ಟ್ರಗಳಾಗಿರ್ಬೋದು, ಗೆದ್ದಂಥ ರಾಷ್ಟ್ರಗಳಾಗಿರ್ಬೋದು, ಮನುಕುಲಕ್ಕೆ, ಜೀವಕುಲಕ್ಕೆ, ಇಡೀ ಭೂಮಂಡಲಕ್ಕೆ ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ಆದ ಕಾರಣ ಯಾರ ಮನಸ್ಥಿತಿಯೂ ಅಷ್ಟು ದುಷ್ಟ ಸ್ಥಿತಿಗೆ ಹೋಗಬಾರದೆನ್ನುವ ಕಾರಣದಿಂದ ರಾಷ್ಟ್ರಕ್ಕೋಸ್ಕರ ಈ ದಿನ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ನಮ್ಮ ಸಮಸ್ತ ಕೃಷ್ಣರಾಜಪೇಟೆಯ ಬಂಧುಗಳು, ಸಮಸ್ತ ಯುವಕರು ಮತ್ತು ಎಲ್ಲರೂ ಸಹ ಸಮಾನ ಮನಸ್ಕರು, ರಾಷ್ಟ್ರಭಕ್ತರು ಒಂದು ಚಂಡಿಕಾ ಹೋಮವನ್ನು ಮಾಡ್ತಾರೆ. ಇದರಲ್ಲಿ ನಮಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜಗತ್ತಿಗೆ ಯಾವುದೇ ರೀತಿಯಾದಂಥ ಅಪಾಯಗಳು ಬಾರದಿರಲಿ, ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ, ಸಹಬಾಳ್ವೆಯಿಂದ ಬಾಳಲಿ, ನಮ್ಮ ಈ ಧರ್ಮ, ಸನಾತನ ಧರ್ಮ, ನಮ್ಮ ದೇಶ ನಿರಂತರವಾಗಿ ಇರಲಿ ಎನ್ನುವ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಸಹ ಬಯಸ್ತಾ ಇದ್ದೀವಿ. ಸರ್ವಜನಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ನಮಸ್ಕಾರ. ನಿಮ್ಮ ಹೆಸರು ಬಗ್ಗೆ? ನಾನು ಮಂಜುನಾಥ್ ಅಂತ, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ನಾಗಮಂಗಲ. ಮೂಲತಃ ನಾನು KR-ಪೇಟೆಯವರು, ಕೃಷ್ಣರಾಜಪೇಟೆಯವರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕಾವೇರಿ ನದಿಗೆ ಸ್ನಾನಕ್ಕೆ ತೆರಳಿದ ಯುವಕರಿಬ್ಬರು ನೀರು ಪಾಲಾದ ಘಟನೆ ನಾಪೋಕ್ಲು ಸಮೀಪದ ಕರಿಯತ್ತೂರು ದೋಣಿಕಡು ಎಂಬಲ್ಲಿ ನಡೆದಿದೆ.
ಕಾವೇರಿ ನದಿಗೆ ಸ್ನಾನಕ್ಕೆ ತೆರಳಿದ ಯುವಕರಿಬ್ಬರು ನೀರು ಪಾಲಾದ ದಾರುಣ ಘಟನೆ ಕಡಿಯತ್ತೂರು ದೋಣಿಕಡವು ಎಂಬಲ್ಲಿ ನಡೆದಿದೆ. ಎಮ್ಮೆಮಾಡು ಕೂರುಳಿ ಬಳಿಯ ಕಡಿಯತ್ತೂರು ದೋಣಿಕಡವು ಎಂಬಲ್ಲಿ ಸ್ನೇಹಿತರೊಂದಿಗೆ ಕಾವೇರಿ ನದಿಗೆ ಈಜಲು ತೆರಳಿದ್ದ ಯುವಕರು ನದಿಯಲ್ಲಿ ದೋಣಿಯಲ್ಲಿ ತೆರಳುವ ಸಂದರ್ಭ ಅಚಾನಕ್ಕಾಗಿ ದೋಣಿ ಮಗುಚಿ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. 50 ಗ್ರಾಮದ ಚಾರಂಡ ಕಾಲೋನಿ ನಿವಾಸಿ ಪುಟ್ಟ ಮತ್ತು ವಿಮಲಾ ದಂಪತಿಗಳ ಪುತ್ರ 16 ವರ್ಷದ ಗಿರೀಶ್ ಮೃತ ದುರ್ದೈವಿ ಹಾಗೂ ಚೇರಂಬಾಣೆ ಬಳಿಯ ಪಾಕ ನಿವಾಸಿ ವಿಠಲ ಎಂಬುವರ ಪುತ್ರ 18 ವರ್ಷದ ಅಯ್ಯಪ್ಪ ಇಬ್ಬರು ಪಿಯುಸಿ ವಿದ್ಯಾರ್ಥಿಗಳು. ಸ್ಥಳದಲ್ಲಿ ಬೀಡು ಬಿಟ್ಟಿರುವ ಪೊಲೀಸ್, ಅಗ್ನಿಶಾಮಕ ಹಾಗೂ ಗೃಹರಕ್ಷಕ ಸಿಬ್ಬಂದಿಗಳು. 16 ವರ್ಷದ ಗಿರೀಶ್ ಮೃತದೇಹ ನೀರಿನಿಂದ ಹೊರ ತೆಗೆದಿದ್ದು 18 ವರ್ಷದ ಅಯ್ಯಪ್ಪ ಯುವಕನ ಮೃತದೇಹಕ್ಕೆ ನದಿಯಲ್ಲಿ ಶೋಧ ಕಾರ್ಯಕ್ಕೆ ರಾತ್ರಿ ಆದ ಕಾರಣ ನಾಳೆಗೆ ಮುಂದೂಡಲಾಗಿದೆ. ನಾಪೋಕ್ಲುವಿನ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕೇಸು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 37 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾದ ಬಳ್ಳಕೆರೆ ಮಂಜುನಾಥ್ ರವರಿಗೆ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 37 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾದ ಬಳ್ಳಕೆರೆ ಮಂಜುನಾಥ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ವೃತ್ತದಿಂದ ಆರಂಭವಾದ ವರ್ಣರಂಜಿತವಾಗಿ ನಡೆದ ತೆರೆದ ವಾಹನದ ಮೆರವಣಿಗೆಗೆ ಜಾನಪದ ಕಲಾತಂಡಗಳು ವಿಶೇಷ ಮೆರುಗು ತಂದಿದ್ದವು. ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಶೋಭಾ, ಮಂಡ್ಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಶಿವಚಿತ್ತಪ್ಪ, ಕಾಲೇಜು ಶಿಕ್ಷಣ ಇಲಾಖೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್, ಶಾಸಕರಾದ ಎಚ್.ಟಿ. ಮಂಜು ಹಾಗೂ ಬಳ್ಳಕೆರೆ ಮಂಜುನಾಥ್ ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದರಲ್ಲದೆ ಕುಣಿದು ಕುಪ್ಪಳಿಸಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿಕಾಸಕ್ಕೆ ಕಾರಣರಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಕಾರಣವಾಗಿದೆ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಶಾಸಕ ಎಚ್.ಟಿ. ಮಂಜು ಕರೆ ನೀಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ಬಳ್ಳಕೆರೆ ಮಂಜುನಾಥ್ ಹಾಗೂ ಇತರೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನಿವಾಸದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಾಗೂ ಶತ್ರುಗಳ ಸಂಹಾರಕ್ಕಾಗಿ ಚಂಡಿಕಾ ಹೋಮ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು 2 ವರ್ಷ ಪೂರೈಸಿದ ಬೆನ್ನಲ್ಲೇ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.